ಸ್ನೇಹಿತರೆ, 1993ರಲ್ಲಿ ಟೋನಿ ಹಾಗೂ ಡೆಬೋರಾ ಪಿಕ್ಮ್ಯಾನ್ ಎಂಬ ಕಪಲ್ಸ್ ರೆಂಟ್ಗಾಗಿ ಒಂದು ಮನೆಯನ್ನ ಹುಡುಕುತ್ತಿರುತ್ತಾರೆ. ಎಷ್ಟೇ ಹುಡುಕಿದರೂ ಅವರಿಷ್ಟಪಡುವ ರೀತಿ ಯಾವ ಮನೆಯೂ ಸಿಗುತ್ತಿರುವುದಿಲ್ಲ. ಆಗ ಅವರಿಗೆ ಆಚಿಸನ್ ಕ್ಯಾನ್ಸಸ್ನಲ್ಲಿರುವ ಒಂದು ಮನೆ ರೆಂಟ್ಗಿರುವ ವಿಷಯ ಗೊತ್ತಾಗಿ ಅಲ್ಲಿಗೋಗ್ತಾರೆ. ಆ ಮನೆ ತುಂಬಾ ಹಳೆಯ ಕಾಲದ್ದಾಗಿದ್ದರೂ ಅದನ್ನು ನೋಡಿದ ಕೂಡಲೇ ಅವರಿಬ್ಬರಿಗೂ ತುಂಬಾ ಇಷ್ಟವಾಗುತ್ತೆ. ಮರುದಿನವೇ ಆ ಮನೆಗೆ ಶಿಫ್ಟ್ ಆಗ್ತಾರೆ. ಸ್ನೇಹಿತರೆ, ಟೋನಿ ಹಾಗೂ ಡೆಬೋರಾಗೆ ಒಬ್ಬಳು ಮಗಳಿರ್ತಾಳೆ. ಅವಳಿಗಾಗಿ ಎಂದು ಆ ಮನೆಯಲ್ಲಿ ಒಂದು ರೂಮ್ ಕೂಡ ಇರುತ್ತೆ. ಆ ಮನೆಯಲ್ಲಿ ಆ ಫ್ಯಾಮಿಲಿಗೆ ಯಾವುದೇ ತೊಂದರೆ ಇರೋದಿಲ್ಲ. ಹೆಚ್ಚು ವರ್ಷಗಳ ಕಾಲ ಇದೇ ಮನೆಯಲ್ಲಿ ಇರಬೇಕೆಂಬುದು ಇವರ ನಿರ್ಧಾರವಾಗಿರುತ್ತೆ. ಆದರೆ ಅವರಿಗೆ ಗೊತ್ತಿರೋದಿಲ್ಲ ಇದು ನಾವು ತೆಗೆದುಕೊಂಡಿರುವ ಅತಿ ಕೆಟ್ಟ ನಿರ್ಧಾರವೆಂದು. ರಾತ್ರಿಯ ಸಮಯದಲ್ಲಿ ನೀರು ಕುಡಿಯಲು ಟೋನಿ ಕಿಚನ್ಗೆ ಹೋಗ್ತಾನೆ. ಹೋದ ಅವನಿಗೆ ಇಲ್ಲಿ ನನ್ನನ್ನು ಬಿಟ್ಟು ಯಾರು ಇದ್ದಾರೆ ಎಂಬ ಫೀಲ್ ಆಗುತ್ತೆ. ಮನೆಗೆ ಯಾರಾದರೂ ಕಳ್ಳ ಬಂದಿರಬಹುದಾ ಎಂದು ಮನೆಯನ್ನೆಲ್ಲ ಚೆಕ್ ಮಾಡ್ತಾನೆ. ಆದರೆ ಯಾರು ಕೂಡ ಕಾಣೋದಿಲ್ಲ. ಹೀಗೆ ಟೋನಿ ತನ್ನ ಮಗಳ ರೂಮ್ಗೆ ಹೋಗ್ತಾನೆ. ಹೋಗಿ ನೋಡಿದರೆ ಅವಳ ರೂಮ್ನಲ್ಲಿದ್ದ ಗೊಂಬೆಗಳನ್ನೆಲ್ಲ ಸರ್ಕಲ್ ಶೇಪ್ನಲ್ಲಿ ಇಟ್ಟಿರುವುದು ಕಾಣುತ್ತೆ. ಹಾಗೆಯೇ ಮಲಗಿರುವ ತನ್ನ ಮಗಳು ಕಾಣ್ತಾಳೆ. ಈ ರೀತಿ ಯಾರು ಮಾಡಿದರೆಂದು ಟೋನಿಗೆ ಗೊತ್ತಾಗಲ್ಲ. ನಂತರ ಮಲಗ್ತಾನೆ. ದಿನಗಳು ಕಳೆಯುತ್ತಿದ್ದಂತೆ ಮನೆಯಲ್ಲಿ ಪ್ಯಾರಾನಾರ್ಮಲ್ ಆಕ್ಟಿವಿಟಿಗಳು ನಡೆಯಲು ಶುರುವಾಗುತ್ತೆ. ಮನೆಯಲ್ಲಿದ್ದ ವಸ್ತುಗಳು ಇದ್ದ ಜಾಗದಲ್ಲಿ ಇರೋದಿಲ್ಲ. ಒಮ್ಮೆ ಯಾರೋ ಓಡಾಡುತ್ತಿರುವ ಶಬ್ದದಿಂದ ಮಧ್ಯರಾತ್ರಿಯಲ್ಲಿ ಟೋನಿ ಎಚ್ಚರವಾಗ್ತಾನೆ. ಮನೆಯ ಲೈಟ್ಗಳನ್ನು ಆನ್ ಮಾಡದೆ ಟಾರ್ಚ್ನ ಮೂಲಕ ಯಾರದು ಎಂದು ಚೆಕ್ ಮಾಡಲು ಹೋಗ್ತಾನೆ. ಹೀಗೆ ಒಂದು ಕತ್ತಲೆಯ ಜಾಗದಲ್ಲಿ ಟೋನಿಗೆ ಸುಮಾರು 5-6 ವರ್ಷದ ಹುಡುಗಿ ನಿಂತಿರುವ ಆಕಾರ ಕಾಣುತ್ತೆ. ಟಾರ್ಚ್ ಬೆಳಕಿನಲ್ಲಿ ಆ ಹುಡುಗಿಯ ಆಕಾರ ತುಂಬಾ ಕ್ಲಿಯರ್ ಆಗಿ ಟೋನಿಗೆ ಕಾಣುತ್ತಿರುತ್ತೆ. ಅದರಿಂದ ತುಂಬಾ ಗಾಬರಿಯಾದ ಟೋನಿ ಲೈಟ್ ಆನ್ ಮಾಡಿದಾಗ ಅಲ್ಲೇನೂ ಇರೋದಿಲ್ಲ. ಇಂತಹ ಘಟನೆಗಳನ್ನು ಕೆಲವರು ಇದು ನನ್ನ ಭ್ರಮೆ ಎಂದು ಅಂದುಕೊಳ್ತಾರೆ. ಆದರೆ ಟೋನಿ ಆಗಂದುಕೊಳ್ಳಲ್ಲ. ಈ ಮನೆಯಲ್ಲಿ ಏನೋ ತೊಂದರೆ ಇದೆ ಎಂದು ಮುಂಚಿನಿಂದಲೂ ಅವನಿಗೆ ಅನುಮಾನವಿತ್ತು. ತನ್ನ ಅನುಮಾನಗಳನ್ನೆಲ್ಲ ತನ್ನ ಹೆಂಡತಿ ಡೆಬೋರಾಗೆ ಹೇಳ್ತಾನೆ. ಅವನ ಮಾತುಗಳನ್ನು ಕೇಳಿದ ಆಕೆಗೆ ತುಂಬಾ ಗಾಬರಿಯಾಗುತ್ತೆ. ಆಗ ಟೋನಿ ಮರುದಿನವೇ ಪೀಟರ್ ಜೇಮ್ಸ್ ಎಂಬ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಅನ್ನು ಮನೆಗೆ ಕರೆಸ್ತಾನೆ. ಆ ವ್ಯಕ್ತಿ ಮನೆಗೆ ಬಂದ ಕೂಡಲೇ ಈ ಮನೆಯಲ್ಲಿ ತೊಂದರೆ ಇದೆ ಎಂಬ ಫೀಲ್ ಆಗುತ್ತೆ. ಮನೆಯ ಎಲ್ಲ ಕಡೆ ಚೆಕ್ ಮಾಡಿದಾಗ ಮನೆಯ ಬೇಸ್ಮೆಂಟ್ನಲ್ಲಿ ನೆಗೆಟಿವ್ ಎಂಟಿಟಿಗಳ ಆಕ್ಟಿವಿಟಿ ಹೆಚ್ಚಿದೆ ಎಂದು ತಿಳಿಯುತ್ತೆ. ನಂತರ ಪೀಟರ್ ಆತ್ಮಗಳ ಜೊತೆ ಕಮ್ಯುನಿಕೇಟ್ ಮಾಡ್ತಾನೆ. ಆಗ ಪೀಟರ್ಗೆ ಗೊತ್ತಾಗುವುದೇನೆಂದರೆ ಈ ಮನೆಯಲ್ಲಿ ಮುಕ್ತಿ ಸಿಗದೆ ಅಲೆದಾಡುತ್ತಿರೋದು, ಹಾಗೆ ಟೋನಿಗೆ ಟಾರ್ಚರ್ ಮಾಡುತ್ತಿರೋದು ಸ್ಯಾಲಿ ಎಂಬ 6 ವರ್ಷದ ಹುಡುಗಿಯ ಆತ್ಮ ಎಂದು. ಆ ಹುಡುಗಿಯ ಸಾವು ಇದೇ ಮನೆಯಲ್ಲಿ ಆಗಿರುತ್ತೆ. ಹಾಗೆ ಪೀಟರ್ಗೆ ಆ ಮನೆಯ ಬೇಸ್ಮೆಂಟ್ನಲ್ಲಿರುವ ಪೆಂಟಾಗ್ರಾಮ್ ಸಿಂಬಲ್ ಕಾಣುತ್ತೆ. ಸ್ನೇಹಿತರೆ, ಈ ಸಿಂಬಲ್ ಅನ್ನು ಡೀಮನ್ಗಳನ್ನು ಅಥವಾ ಆತ್ಮಗಳನ್ನು ಕರೆಸಲು ಉಪಯೋಗಿಸ್ತಾರೆ. ಇದನ್ನು ಬರೆದವರು ಯಾರೆಂದು ಅವರಿಗೆ ಗೊತ್ತಾಗಲ್ಲ. ಈ ಮನೆಗೆ ಬರೋದಕ್ಕಿಂತ ಮುಂಚೆ ಈ ಮನೆಯಲ್ಲಿ ನಡೆದಿರುವ ಒಂದು ಸಾವಿನ ಬಗ್ಗೆ ಪೀಟರ್ ತಿಳಿದುಕೊಂಡಿರ್ತಾನೆ. ತಾನು ತಿಳಿದುಕೊಂಡಿರುವ ಅಷ್ಟು ವಿಷಯವನ್ನು ಟೋನಿ ಹಾಗೂ ಡೆಬೋರಾಗೆ ಹೇಳ್ತಾನೆ. ಆ ಹುಡುಗಿಯ ಸತ್ಯ ಕತೆ ಇದಾಗಿದೆ. ಸ್ನೇಹಿತರೆ, ಟೋನಿ ಇರುವ ಈ ಮನೆಯನ್ನು 1867ರಲ್ಲಿ ಫಿನಿ ಫ್ಯಾಮಿಲಿ ಕಟ್ಟಿಸಿದ್ದು. ಈ ಮನೆಯಲ್ಲಿಯೇ ಫಿನಿ ಫ್ಯಾಮಿಲಿಯ 4 ಜನರೇಷನ್ ವಾಸ ಮಾಡಿರ್ತಾರೆ. 4ನೇ ಜನರೇಷನ್ನ ಮೈಕಲ್ ಹಾಗೂ ಕೇಟ್ ಫಿನಿಯ ಮಗ ಚಾರ್ಲ್ಸ್ ಫಿನಿ. ತನ್ನ ತಂದೆ ತಾಯಿಯ ಸಾವಿನ ನಂತರ ಈ ಮನೆ ಅವನಿಗೆ ಸೇರಿರುತ್ತೆ. ಚಾರ್ಲ್ಸ್ ಫಿನಿ ಡಾಕ್ಟರ್ ಆಗಿರ್ತಾನೆ. ತನ್ನ ಮನೆಯ ಒಂದು ರೂಮನ್ನೇ ಕ್ಲಿನಿಕ್ ಮಾಡಿಕೊಂಡು ಮನೆಯ ಬೇಸ್ಮೆಂಟ್ ಅನ್ನು ಪೇಷಂಟ್ಗಳಿಗೆ ಸರ್ಜರಿ ಮಾಡೋದಕ್ಕೆ ಯೂಸ್ ಮಾಡುತ್ತಿದ್ದ. ಚಾರ್ಲ್ಸ್ಗೆ ಹೆಂಡತಿ ಹಾಗೂ ಮಗುವಿದ್ದು ಅದೇ ಮನೆಯಲ್ಲಿ ವಾಸವಿದ್ದರು. ಹೀಗಿರುವಾಗ ಒಂದು ದಿನ ಕ್ಲಿನಿಕ್ ಆಗಿರುವ ಆ ಮನೆಗೆ ಒಬ್ಬಳು ಮಹಿಳೆ ತನ್ನ 6 ವರ್ಷದ ಮಗಳನ್ನು ಕರೆದುಕೊಂಡು ಬರ್ತಾಳೆ. ಆ 6 ವರ್ಷದ ಹುಡುಗಿಯ ಹೆಸರೇ ಸ್ಯಾಲಿ ಎಂದು. ಆ ಹುಡುಗಿಗೆ ಅತಿಯಾದ ಹೊಟ್ಟೆ ನೋವಿರುತ್ತೆ. ಏನೇ ಮಾಡಿದ್ರೂ ಆ ಹೊಟ್ಟೆ ನೋವು ಕಡಿಮೆಯಾಗುತ್ತಿರೋದಿಲ್ಲ. ಆಗ ಚಾರ್ಲ್ಸ್ ನಾವು ಸರ್ಜರಿ ಮಾಡಲೇಬೇಕೆಂದು ಆ ಹುಡುಗಿಯ ತಾಯಿಗೆ ಹೇಳ್ತಾನೆ. ಅದಕ್ಕೆ ಸ್ಯಾಲಿಯ ತಾಯಿ ಕೂಡ ಒಪ್ಪಿಕೊಳ್ತಾಳೆ. ನಂತರ ಸ್ಯಾಲಿಯನ್ನು ಬೇಸ್ಮೆಂಟ್ಗೆ ಕರೆದುಕೊಂಡು ಹೋಗುವ ಚಾರ್ಲ್ಸ್ ಅವಳನ್ನು ಆಪರೇಟಿಂಗ್ ಟೇಬಲ್ನ ಮೇಲೆ ಮಲಗಿಸಿ ಅನಸ್ತೇಷಿಯಾವನ್ನು ಇಂಜೆಕ್ಟ್ ಮಾಡ್ತಾನೆ. ಸ್ನೇಹಿತರೆ, ಅನಸ್ತೇಷಿಯಾ ಇದನ್ನು ಅರವಳಿಕೆ ಎಂದು ಹೇಳ್ತಾರೆ. ಇದು ಮೆಡಿಕಲ್ ಪರ್ಪಸ್ಗೆ ಮಾತ್ರ ಯೂಸ್ ಮಾಡುವ ವಿಧಾನ. ಇದನ್ನು ಆಪರೇಷನ್ ಸಮಯದಲ್ಲಿ ಪೇಷಂಟ್ಗೆ ಕೊಟ್ಟರೆ ಆ ವ್ಯಕ್ತಿಗೆ ತಾತ್ಕಾಲಿಕವಾಗಿ ಸಂವೇದನೆ
ಅಂದರೆ ಸೆನ್ಸೇಷನ್ ಹಾಗೂ ನೋವು ಕೂಡ ನಿಂತು ಹೋಗುತ್ತೆ. ಈ ಸಮಯದಲ್ಲಿ ಡಾಕ್ಟರ್ಗಳು ಕೆಲಸ ಮಾಡೋಕೆ ಒಂದು ಒಳ್ಳೆಯ ಫೀಲ್ಡ್ ಅನ್ನು ಈ ಅನಸ್ತೇಷಿಯಾ ಕ್ರಿಯೇಟ್ ಮಾಡಿಕೊಡುತ್ತೆ. ಚಾರ್ಲ್ಸ್ ಸ್ಯಾಲಿಯ ಆಪರೇಷನ್ ಮಾಡಲು ಅನಸ್ತೇಷಿಯಾ ಕೊಡ್ತಾನೆ. ಅವನಂದುಕೊಳ್ತಾನೆ ಸ್ಯಾಲಿಯ ಮೇಲೆ ಇದು ಪರಿಣಾಮ ಬೀರಿದೆ ಎಂದು. ಹೀಗೆ ಅಂದುಕೊಂಡು ಚಾರ್ಲ್ಸ್ ಸರ್ಜರಿ ನೈಫ್ನಿಂದ ಅವಳ ಹೊಟ್ಟೆಯನ್ನು ಕುಯ್ತಾನೆ. ಆಗ ಚಾರ್ಲ್ಸ್ಗೆ ಗೊತ್ತಾಗುತ್ತೆ ಸ್ಯಾಲಿಗೆ ಅನಸ್ತೇಷಿಯಾ ಪರಿಣಾಮ ಬೀರಿಲ್ಲವೆಂದು. ಆ ನೋವಿಗೆ ಸ್ಯಾಲಿ ಅತಿಯಾಗಿ ಕಿರುಚಾಡ್ತಾಳೆ. ಹಾಗೆ ರಕ್ತ ಹೋಗಿ ಅದೇ ಟೇಬಲ್ನ ಮೇಲೆ ಸ್ಯಾಲಿ ಸತ್ತು ಹೋಗ್ತಾಳೆ. ಸ್ನೇಹಿತರೆ, ಸ್ಯಾಲಿ ಸಾಯುವ ಸಮಯದಲ್ಲಿ ಅಂದುಕೊಂಡಿದ್ದು ಈ ಡಾಕ್ಟರೇ ನನಗೆ ಹಿಂಸೆ ಕೊಟ್ಟು ಕೊಂದ ಎಂದು. ಈ ಘಟನೆಯಿಂದ ಚಾರ್ಲ್ಸ್ ಡಾಕ್ಟರ್ ಕೆಲಸವನ್ನೇ ಬಿಟ್ಟು ಬಿಡ್ತಾನೆ. 1939ರಲ್ಲಿ ಆ ಮನೆಯನ್ನು ಕೂಡ ಬೇರೆಯವರಿಗೆ ಸೇಲ್ ಮಾಡಿ ಅಲ್ಲಿಂದ ಹೊರಟೋಗ್ತಾರೆ. ಆಗಿನಿಂದ ಆ ಮನೆಗೆ ಎಷ್ಟೋ ಫ್ಯಾಮಿಲಿಗಳು ರೆಂಟ್ಗಾಗಿ ಬರ್ತಾರೆ. ಬಂದ ಯಾವುದೇ ಫ್ಯಾಮಿಲಿ ಕೂಡ ಹೆಚ್ಚು ಕಾಲ ಆ ಮನೆಯಲ್ಲಿ ಇರೋದಿಲ್ಲ. ಆ ಫ್ಯಾಮಿಲಿಗಳಲ್ಲಿ ಯಾವುದೋ ಒಂದು ಫ್ಯಾಮಿಲಿ ಡಿಮೋನಿಕ್ ರಿಚುವಲ್ ಮಾಡುವವರಾಗಿರಬೇಕು. ಅವರೇ ಬೇಸ್ಮೆಂಟ್ನಲ್ಲಿರುವ ಪೆಂಟಾಗ್ರಾಮ್ ಸಿಂಬಲ್ ಬರೆದಿರಬೇಕು. ಸ್ನೇಹಿತರೆ, ಮತ್ತೊಂದು ವಿಷಯವೇನೆಂದರೆ ಅದೇ ಮನೆಯ ಆಟಿಕ್ನಲ್ಲಿ ಆಪರೇಷನ್ ಬೆಡ್ನ ಮೇಲಿದ್ದ ಬಟ್ಟೆ ಇರುತ್ತೆ. ಆ ಬಟ್ಟೆಯ ಮೇಲೆ ಸ್ಯಾಲಿಯ ರಕ್ತವಿರುತ್ತೆ. ಇಷ್ಟೆಲ್ಲ ಹೇಳುವ ಪೀಟರ್ ಅಲ್ಲಿಂದ ಹೋಗುವುದಕ್ಕಿಂತ ಮುಂಚೆ ಟೋನಿಗೆ ಮತ್ತೊಂದು ಮಾತು ಹೇಳ್ತಾನೆ. ಅದೇನೆಂದರೆ, ಟೋನಿ, ಈ ಮನೆಯಲ್ಲಿ ಸ್ಯಾಲಿ ಆತ್ಮ ಮಾತ್ರ ಇಲ್ಲ, ಇನ್ನೂ ಹಲವಾರು ಆತ್ಮಗಳಿವೆ. ಸ್ಯಾಲಿ ಈಗ ಅಂದುಕೊಂಡಿರೋದು ನೀನೇ ಡಾಕ್ಟರ್ ಚಾರ್ಲ್ಸ್ ಎಂದು. ನಿನ್ನ ಮೇಲೆ ಸೇಡನ್ನು ಆ ಆತ್ಮ ಇಟ್ಟುಕೊಂಡಿರಬಹುದು. ಹಾಗಾಗಿ ಈ ಮನೆಯನ್ನು ಖಾಲಿ ಮಾಡಿ ಎಂದು ಹೇಳಿ ಪೀಟರ್ ಹೊರಡುತ್ತಾನೆ. ಆದರೆ ಟೋನಿ ಆ ಕೆಲಸ ಮಾಡೋದಿಲ್ಲ. ಇದುವರೆಗೆ ಆ ಆತ್ಮ ನನಗೂ ಹಾಗೂ ನನ್ನ ಕುಟುಂಬಕ್ಕೆ ಯಾವುದೇ ತೊಂದರೆ ಮಾಡಿಲ್ಲ. ಹಾಗಾಗಿ ನಾನು ಈ ಮನೆಯನ್ನು ಖಾಲಿ ಮಾಡಲ್ಲವೆಂದು ಅಲ್ಲಿಯೇ ಇರ್ತಾನೆ. ದಿನಗಳು ಕಳೆದಂತೆ ಮನೆಯಲ್ಲಿ ಅಸಾಧ್ಯ ಘಟನೆಗಳು ಹೆಚ್ಚಾಗುತ್ತವೆ. ಡೆಬೋರಾಗೆ ಅತಿ ಕೆಟ್ಟ ಕನಸುಗಳು ಬೀಳಲು ಶುರುವಾಗುತ್ತೆ. ಟೋನಿಗೆ ಸರಿಯಾಗಿ ನಿದ್ದೆಯೇ ಬರುತ್ತಿರಲ್ಲ. ಒಂದು ದಿನ ರಾತ್ರಿಯಲ್ಲಿ ಟೋನಿ ನಿದ್ದೆಯಿಂದ ಎಚ್ಚರವಾಗ್ತಾನೆ. ಅವನ ಮೈಯೆಲ್ಲ ಉರಿಯುತ್ತಿರುತ್ತೆ. ಏನೆಂದು ನೋಡಿದರೆ ಅವನ ಮೈಯನ್ನೆಲ್ಲ ಯಾರೋ ಪೂರ್ತಿಯಾಗಿ ಪರಿಚಿರ್ತಾರೆ. ಇದು ಸ್ಯಾಲಿ ಆತ್ಮದ ಕೆಲಸವೇ ಎಂದು ಟೋನಿಗೆ ಗೊತ್ತಿದ್ದರೂ ಆತ ಮನೆಯನ್ನ ಖಾಲಿ ಮಾಡಲ್ಲ. ಆದರೆ ಮರುದಿನವೇ ಮನೆಯ ಒಂದು ಜಾಗದಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತೆ. ಕೂಡಲೇ ಅದನ್ನು ಆರಿಸ್ತಾರೆ. ಇದನ್ನು ಮಾಡಿದ್ದು ಯಾರೆಂದು ಅವರಿಗೆ ಗೊತ್ತಾಗಲ್ಲ. ಆಗ ಟೋನಿ ಅಂದುಕೊಳ್ತಾನೆ, ಈ ಮನೆಯಲ್ಲಿರುವ ಆತ್ಮಗಳೇ ನನ್ನ ಕುಟುಂಬವನ್ನ ಸಾಯಿಸಲು ಪ್ರಯತ್ನ ಪಡುತ್ತಿದೆ ಎಂದು. ಆಗ ಟೋನಿ ಈ ಮನೆಯನ್ನು ಖಾಲಿ ಮಾಡಬೇಕೆಂದು, ಹಾಗೆ ಇಲ್ಲಿಗೆ ಬರಲೇಬಾರದೆಂದು ನಿರ್ಧಾರ ಮಾಡ್ತಾನೆ. ಒಂದು ಮನೆಯನ್ನು ನೋಡಿ ಅಲ್ಲಿಗೆ ಟೋನಿ ಫ್ಯಾಮಿಲಿ ಶಿಫ್ಟ್ ಆಗ್ತಾರೆ. ಟೋನಿ ಫ್ಯಾಮಿಲಿಯ ಸ್ಟೋರಿ ಊರ ಜನರಿಗೆ ಗೊತ್ತಾಗಿ ಆ ಮನೆ ಸ್ಯಾಲಿ ಹೌಸ್ ಎಂದು ಫೇಮಸ್ ಆಗುತ್ತೆ. ಮನೆಯ ಓನರ್ ಆಗಿರುವ ಲೆಸ್ ಸ್ಮಿತ್ ಕೂಡ ಈ ಮನೆ ಹಾಂಟೆಡ್ ಎಂದು ಸತ್ಯವನ್ನು ಒಪ್ಪಿಕೊಳ್ತಾನೆ. ಅಂದಿನಿಂದ ಈ ಮನೆಗೆ ಯಾರು ಕೂಡ ವಾಸಿಸಲು ಬರುವುದಿಲ್ಲ. ಆದರೆ ಪ್ಯಾರನಾರ್ಮಲ್ ಇನ್ವೆಸ್ಟಿಗೇಟರ್ಸ್ ಹಾಗೂ ಯೂಟ್ಯೂಬ್ನ ಗೋಸ್ಟ್ ಹಂಟರ್ಸ್ ಆ ಮನೆಗೆ ಹೋಗಲು ಶುರು ಮಾಡ್ತಾರೆ. ಅಂದಿನಿಂದ ಆ ಮನೆಗೆ ಯಾರು ಕೂಡ ವಾಸಿಸಲು ಬರೋದಿಲ್ಲ. ಆ ಮನೆಯಲ್ಲಿರುವ ಹಲವಾರು ಆತ್ಮದ ವಾಯ್ಸ್ಗಳನ್ನು ರೆಕಾರ್ಡ್ ಮಾಡ್ತಾರೆ. ಹಲವಾರು ಬ್ಲರ್ ಆಗಿರುವ ಆತ್ಮದ ಫೋಟೋಗಳನ್ನು ಕ್ಯಾಪ್ಚರ್ ಮಾಡ್ತಾರೆ. ಅವರೇಳುವ ಮಾತೇನೆಂದರೆ, ಹಾರ್ಟ್ ಪ್ರಾಬ್ಲಮ್ ಇರುವ ವ್ಯಕ್ತಿಗಳು ದಯವಿಟ್ಟು ಇಲ್ಲಿಗೆ ಬರಬೇಡಿ ಎಂದು. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.